ಇರುತ್ತೆ. ಸೊ ಫ್ರೀಜರ್ನ ಫ್ರಿಜ್ ಕೂಡ ಆಗಿ ಕನ್ವರ್ಟ್ ಮಾಡ್ಕೋಬೋದು ನೀವು. ಸೊ ಇದು ಕನ್ವರ್ಟ್ ಮಾಡ್ಲಿಕ್ಕೆ ನೋಡಿ ಈ ಆಪ್ಷನ್ ಫಸ್ಟ್ ಬಟನ್, ಈ ಬಟನ್ 3 ಸೆಕೆಂಡ್ಸ್ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಕನ್ವರ್ಟಬಲ್ ಆಗುತ್ತೆ. ಅಂದ್ರೆ ಫ್ರಿಜ್ ಇರೋದು ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಟಾಪ್ ಟು ಬಾಟಮ್ ಒಂದೇ ಇರುತ್ತೆ. ಸೊ ಅದನ್ನ ಅವರು ವಾಪಸ್ ಬೇಡ ನಾನು ಕ್ಯಾನ್ಸಲ್ ಮಾಡ್ಬಿಟ್ಟು ಫ್ರೀಜರ್ ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಅವಾಗ ಪ್ರೆಸ್ ಮಾಡೋದು 3 ಸೆಕೆಂಡ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಫ್ರೀಜರ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಫ್ರೀಜರ್ ಆಗುತ್ತೆ, ಇದು ರೆಫ್ರಿಜರೇಟರ್ ಆಗುತ್ತೆ. ಓಕೆ, ಫ್ರೀಜರ್ ಆಗಿರೋದನ್ನ ಫ್ರಿಜ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಕನ್ವರ್ಟ್ ಮಾಡಿ 5 ದಿನ ಮಾತ್ರ ಯೂಸ್ ಮಾಡ್ಬೋದು. ಮತ್ತೆ ಅಗೈನ್ 5 ದಿನ ಆದಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ಫ್ರೀಜರ್ ಆಗಿ 1 ದಿನ ರನ್ ಮಾಡಿಬಿಟ್ಟು ಆಮೇಲೆ ಫ್ರಿಜ್ ಆಗಿ ಕನ್ವರ್ಟ್ ಮಾಡಿ. ಅರ್ಥ ಆಗಿಲ್ಲ ಸರ್. ಇವಾಗ ಫ್ರೀಜರ್ ಮಾಡಿರ್ತೀರಾ, ಸೊ ಫ್ರಿಜ್ ಮಾಡಿರ್ತೀರಾ, ಈಗ ಫ್ರಿಜ್ ಮಾಡಿದೀವಿ, ಫ್ರಿಜ್ ಮಾಡಿದೀರಾ. ಓಕೆ, ಎರಡು ಫ್ರಿಜ್ ಆಗಿರುತ್ತೆ. ಇದು ಯಾವಾಗಲೂ ಫ್ರೀಜರ್ ಆಗಿ ಮಾಡೋಕ್ಕಾಗಲ್ಲ, ಅದು ಮಾತ್ರ ಕನ್ವರ್ಟ್ ಮಾಡ್ಕೋಬಹುದು. ಅದನ್ನ ಕನ್ವರ್ಟ್ ಮಾಡಿರೋದನ್ನ 5 ದಿನ ಮಾತ್ರ ಯೂಸ್ ಮಾಡ್ಬೋದು. ಫ್ರಿಜ್ ಆಗಿ 5 ದಿನ ಯೂಸ್ ಮಾಡ್ಬೋದು. ಸೊ ಅದನ್ನ ಮತ್ತೆ ನೀವು ಫ್ರೀಜರ್ ಆಗಿ 1 ದಿನ ರನ್ ಮಾಡಬೇಕು. ಅಗೈನ್ 5 ದಿನ ಆದ್ಮೇಲೆ 6ನೇ ದಿನ ನೀವು ಫ್ರೀಜರ್ ಆಗಿ ರನ್ ಮಾಡಬೇಕು. ಮತ್ತೆ ಅಗೈನ್ ಮತ್ತೆ ನೀವು 5 ದಿನ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಪ್ರಾಬ್ಲಮ್ ಕೂಲಿಂಗ್ ಬರುತ್ತೆ, ಕೂಲಿಂಗ್ ಬರಲ್ಲ, ಕೂಲಿಂಗ್ ಕಮ್ಮಿ ಆಗುತ್ತೆ, ವಾಟರ್ ಲೀಕೇಜ್ ಆಗುತ್ತೆ. 5 ಡೇಸ್ ಆದ್ಮೇಲೆ 1 ದಿನ ಅದನ್ನ ಫ್ರೀಜರ್ ಕನ್ವರ್ಟ್ ಮಾಡ್ಬೇಕು. ಆಮೇಲೆ 1 ದಿನ ಆದ್ಮೇಲೆ ಮತ್ತೆ ನಾವು ಫ್ರಿಜ್ ಕನ್ವರ್ಟ್ ಮಾಡ್ಕೋಬಹುದು. ಆ ತರ ಇರುತ್ತೆ ಆಪ್ಷನ್. ಸೊ ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡಿದ್ದೀರಾ. ಸೊ ಸೆಕೆಂಡ್ ಎನರ್ಜಿ ಸೇವಿಂಗ್ ಅಂತ. ಸೊ ಐಟಮ್ಸ್ ಏನು ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನ 3 ಸೆಕೆಂಡ್ಸ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದು ಆನ್ ಆಗುತ್ತೆ, ಕಮ್ಮಿ ಬರುತ್ತೆ ಕೂಲಿಂಗ್. ಎನರ್ಜಿ ಸೇವಿಂಗ್ ಕ್ಯಾನ್ಸಲ್ ಮಾಡಿ ಸೇಮ್ ಬಟನ್. ನೆಕ್ಸ್ಟ್ ಇದು ಫ್ರೀಜರ್ ಫ್ರಿಜ್ ಇದು ಟೆಂಪರೇಚರ್ ಸೆಟ್ಟಿಂಗ್. ಇದು ನೋಡಿ ಫ್ರಿಜ್ ಟೆಂಪರೇಚರ್ ಮೇಲ್ಗಡೆದು 5 ಇಟ್ಕೊಳ್ಳಿ. 5 ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಾರ್ಮಲ್ ಕೂಲಿಂಗ್, ಮೀಡಿಯಂ ಕೂಲಿಂಗ್ ಇರುತ್ತೆ. ಸೊ ಇನ್ ಕೇಸ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ 4, 3, 2 ಈ ತರ ಮೇಂಟೈನ್ ಮಾಡ್ಕೊಳ್ಳಿ. ಇದು 6 ಇಂದ 6, 7 ಅಂತಂದ್ರೆ ಕೂಲಿಂಗ್ ಕಮ್ಮಿ ಆಗುತ್ತೆ. ಜಾಸ್ತಿ ಇದ್ರೆ ಕಡಿಮೆ ಇದ್ರೆ ಜಾಸ್ತಿ ಆ ತರ. ಸೊ ಇದು ನೆಕ್ಸ್ಟ್ ಆಪ್ಷನ್ ಆಫ್ ಕೂಡ ಮಾಡ್ಬೋದು. ಏನೋ ಐಟಮ್ಸ್ ಇಲ್ಲ ಅಂದ್ರೆ ಆಫ್ ಮಾಡ್ಬೋದು. ರೆಫ್ರಿಜರೇಟರ್ OF ಅಂತ ಬಂದ್ರೆ ಆಫ್ ಆಗಿದೆ ಅಂತ. ಮೇಲ್ಗಡೆ ಕೂಲಿಂಗ್ ಬರಲ್ಲ. ಅದೇ ತರ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು SSC ಸೂಪರ್ ಕೂಲಿಂಗ್ ಅಂತ. ಈ ಕಂಪಾರ್ಟ್ಮೆಂಟ್ ಅಲ್ಲಿ ಕ್ವಿಕ್ ಆಗಿ ಕೂಲಿಂಗ್ ಬೇಕು ಅಂದ್ರೆ SSC ಮಾಡ್ಬೋದು, ಕ್ವಿಕ್ ಆಗಿ ಕೂಲಿಂಗ್ ಆಗುತ್ತೆ. ಈ ತರ ಆಪ್ಷನ್ಸ್ ಫ್ರಿಜ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಫ್ರೀಜರ್ ಅಲ್ಲಿ ಬಂದ್ಬಿಟ್ಟು -15, -16 ಈ ತರ ಇರುತ್ತೆ. -17 or 18 ನಾರ್ಮಲ್ ಕೂಲಿಂಗ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ಬೇಕು ಅಂದ್ರೂ ಮಾಡ್ಕೋಬಹುದು. ಆಪ್ಷನ್ ಸೆಲೆಕ್ಟ್ ಮಾಡ್ಲಿಕ್ಕೆ ಸೇಮ್ ಇದೇ ಬಟನ್ ಪ್ರೆಸ್ ಮಾಡಬೇಕು. ಇದರಲ್ಲೂ ಕೂಡ SF ಅಂತ ಆಪ್ಷನ್ ಇದೆ ಸರ್. SF ಅಂದ್ರೆ ಸೂಪರ್ ಫ್ರೀಜರ್ ಅಂತ. ಕ್ವಿಕ್ ಆಗಿ ಕೆಳಗಡೆ ಫ್ರೀಜರ್ ಹಾಕ್ಬೇಕು ಅಂದ್ರೆ SF ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಆಫ್, ಅದು ಕೂಡ ಆಫ್ ಮಾಡಿಡ್ಬೋದು. ಈ ತರ ಆಪ್ಷನ್ಸ್ ಇರುತ್ತೆ. ಇದರಲ್ಲಿ -18 ಇದು 5. -18 ಅಂದ್ರೆ ಫ್ರೀಜರ್ ಟೆಂಪರೇಚರ್ ಅಲ್ಲ, ಅದರ ರೆಫ್ರಿಜರೇಟರ್ ಅಲ್ಲಿ